ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚೈತ್ರ. ನಾನಿರೋದು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ. ನಾನು ಅಮೆರಿಕಾಯಿಂದ ಇಂಡಿಯಾಗೆ ಬಂದಿದ್ದು ಮೇನ್ ಇಂಟೆನ್ಷನ್ನೇ ನನಗೆ ತುಂಬ ಅರ್ಕೆಗಳಿದ್ದು ಅದನ್ನೆಲ್ಲ ತೀರ್ಸೋಣ ಅಂತ ಬಂದಿದ್ದೆ. ತಿರುಪತಿಗೆ ಹೋಗಬೇಕು ಅಂತ ಗೊತ್ತಿತ್ತು, ಬಟ್ ಯಾವಾಗ ಹೋಗ್ಬೇಕಂತ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ನಾನು ಸಡನ್ನಾಗಿ ರಾಮನವಮಿ ದಿನ ನನಗೇನೋ ಹೋಗ್ಬೇಕಂತ ತುಂಬ ಅನ್ನಿಸ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದೇ ದಿನವೇ ನಾನು ಈವ್ನಿಂಗ್ ನಾನು ಬುಕ್ ಮಾಡಿದೆ. ಅಬಿ ಬಸ್ ಅಂತ ಬರುತ್ತಲ್ಲ, ಅದರಿಂದ ನಾನು ಬುಕ್ ಮಾಡಿದೆ. ಅರೌಂಡ್ 3:47ಗೆ ನಾನು ಬಸ್ನಲ್ಲಿದ್ದೆ. ಸೊ 8:50 ಅರೌಂಡ್ 8:57 9 o'clock ಅಷ್ಟರಲ್ಲೆಲ್ಲ ನಾನು ತಿರುಪತಿ ರೀಚ್ ಆದೆ. ಸೊ ನನಗೆ ಏನೂ ಗೊತ್ತಿಲ್ಲ, ಟಿಕೆಟ್ ಹೇಗೆ ತೊಗೋಬೇಕು ಏನೂ ಗೊತ್ತಿಲ್ಲ. ನಾನೇನು ಅಂದ್ಕೊಂಡೆ NRI ಟಿಕೆಟ್ ತೊಗೋಬೋದಂತ ಅಂದ್ಕೊಂಡೆ. NRI ಅಂದರೆ ಈಗ ಫಾರಿನರ್ಸ್ ಇರ್ತಾರೆ, ಫಾರಿನಿಂದ ಬಂದಿರೋರಿಗೆ NRI ಟಿಕೆಟ್ ಸಿಗುತ್ತೆ ಅಂತ ಒಂದಿತ್ತು. ಬಟ್ ಏನಂದರೆ ಅದು 10 o'clock ಸಿಗುತ್ತೆ ಅಂತ ಅಂದ್ಬಿಟ್ಟು, ಅಂದರೆ ಬೆಳಿಗ್ಗೆ 10 o'clock ಸಿಗುತ್ತೆ ಅಂದ್ಬಿಟ್ಟು ನಾನು ಸರ್ವದರ್ಶನ ಟಿಕೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ದೇವ್ರ ದಯೆಯಿಂದ ಹೋಗ್ತಿದ್ದಾಗೇ ಕ್ಯೂ ತುಂಬ ಫಾಸ್ಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಾನು 1/2 hour ಅಷ್ಟೇ ಅನಿಸುತ್ತೆ ವೆಯ್ಟ್ ಮಾಡಿದ್ದು. ಸೊ 1/2 hour ವೆಯ್ಟ್ ಮಾಡಿಬಿಟ್ಟು ಟಿಕೆಟ್ನ ತೊಗೊಂಡೆ, ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು. ಸೊ ಅಲ್ಲೇ ಇದ್ದಂಥ ಒಂದು ಅಶೋಕ ನಗರ್ ಅಂತ ಇದೆ. ಸೊ ಅಲ್ಲಿ ನಾನು ಒಂದು ಹೋಟೆಲ್ನ ಬುಕ್ ಮಾಡಿದ್ದೆ. ಅರೌಂಡ್ 2000 ಸಮಥಿಂಗ್ ಏನೋ ಆಯಿತು ಆ ಹೋಟೆಲ್. ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬಟ್ ನನಗೆ ತುಂಬ ಕ್ಲೋಸ್ ಇತ್ತು ಯಾವುದಕ್ಕೆ ಅಂದರೆ ಬಸ್ ಸ್ಟಾಪ್ಗೆ ಅಂತ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಬುಕ್ ಮಾಡಿದೆ. ನನಗಂತೂ ಫುಲ್ ಭಯ ಆಗ್ತಿತ್ತು, ಯಾಕಂದರೆ ಒಬ್ಬಳೇ ಇದ್ದೀನಿ ನಾನು. ಅರೌಂಡ್ 1 o'clockಗೆ ಎಚ್ಚರ ಆಯಿತು. ಆ್ಯಕ್ಚುಲಿ ನಾನು ಅಷ್ಟೊಂದು ನಿದ್ದೆ ಮಾಡಿರಲಿಲ್ಲ, ನನ್ನ ಹಸ್ಬೆಂಡ್ ಜೊತೆ ಟೆಕ್ಸ್ಟ್ ಮಾಡ್ತಾಯಿದ್ದೆ. ಸೊ 1 o'clockಗೆ ಎದ್ಬಿಟ್ಟು ಒಂದು ಸ್ವಲ್ಪ ರೂಮ್ ಹೇಗಿದೆ ಅಂತ ತೋರಿಸೋಣ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾನು ರೀಚ್ ಆಗ್ತಿದ್ದಾಗೆ ನನ್ನ ಫ್ರೆಂಡ್ ಬಂದರು. ಅರೌಂಡ್ 9 o'clockಗೆ ರೀಚ್ ಆಗಿದ್ನಲ್ವಾ. ಸೊ ಅಲ್ಲಿ ನನ್ನ ಫ್ರೆಂಡ್ ಬಂದು ನನಗೆ ಹೆಲ್ಪ್ ಮಾಡಿದ್ರು ಸರ್ವದರ್ಶನ ಟಿಕೆಟ್ ತೊಗೊಳೋದಕ್ಕೆ, ಬಿಕಾಸ್ ನಂಗೆ ಗೊತ್ತಿರಲಿಲ್ಲ ಹೇಗೆ ತೊಗೋಬೇಕಂತ ಎಲ್ಲ. ಸೊ ಅವ್ರು ಹೇಳಿದ್ರು ನೀನು ಇಲ್ಲಿಂದ ಒಬ್ಬಳೇ ಹೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಸೊ ಅವರು ಕೂಡ ನನಗೆ ಜಾಯ್ನ್ ಆದರು ತಿರುಪತಿಯಿಂದ ತಿರುಮಲಾಗೆ ಹೋಗೋಕ್ಕೆ. ಅರೌಂಡ್ 2 o'clockಗೆ ಬಸ್ ಹತ್ತಿದ್ವಿ. ಸೊ ಅವರು ಕೂಡ ಇದ್ದರು. ಸೊ ಅವ್ರು ನನಗೆ ಫುಲ್ ಗೈಡ್ ಮಾಡ್ತಾ ಹೋದರು. ಸೊ ಅದಕ್ಕೆ ತುಂಬ ಈಸಿ ಆಯಿತು, ಇಲ್ಲಾಂದಿದ್ರೆ ನಂಗೆ ಒಬ್ಬಳೇ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ನಾನು ಒಂಟಿಯಾಗಿ ಟ್ರಾವೆಲ್ ಮಾಡ್ತಾ ಇರೋದು ಇದೇ ಫಸ್ಟ್ ಏನಲ್ಲ. ಈವನ್ ಅಮೆರಿಕಾಯಿಂದ ಇಂಡಿಯಾ ಕೂಡ ಒಬ್ಬಳೇ ಬರ್ತಿದ್ದೆ, ಮತ್ತು ಇಂಡಿಯಾದಲ್ಲೂ ತುಂಬ ಟ್ರಾವೆಲ್ ಮಾಡಿದ್ದೀನಿ ಒಬ್ಬಳೇ. ಬಟ್ ಇದು ಒಂಥರ ಸ್ಪೆಷಲ್ ಟ್ರಾವೆಲ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಇತ್ತು, ಅಯ್ಯೋ ವೆಯ್ಟಿಂಗ್ ಟೈಮ್ ಎಷ್ಟಿರುತ್ತೋ ಏನಾಗುತ್ತೋ, ತುಂಬ ಭಯ ಇತ್ತು. ಲೈಕ್ ಕೆಲವ್ರು ಹೇಳ್ತಾ ಇದ್ರು ನನಗೆ, ಕೆಲವ್ರು 2 ದಿನ ಎಲ್ಲ ವೆಯ್ಟ್ ಮಾಡ್ತಾರೆ, 2 ನೈಟ್ ಎಲ್ಲ ವೆಯ್ಟ್ ಮಾಡ್ತಾರೆ ಅಂತ. ಸೊ ನಾನು ಐ ವಾಸ್ ಹೋಪಿಂಗ್ ಲೈಕ್ ಆ ಥರ ನನಗೆ ಆಗೋದಿಲ್ಲ ಅಂತ ಅಂದ್ಕೊಂಡು ಹೋದೆ. ತಿರುಮಲ ರೀಚ್ ಆಗ್ತಿದ್ದಾಗೇ ಅದೇನೋ ಒಂಥರ ಮನಸ್ಸಲ್ಲಿ ತುಂಬ ಖುಷಿ ಆಗ್ತಾಯಿತ್ತು ನನಗೆ. ಅದು ಹೇಳೋದಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತಾ ಇತ್ತು. ಸೊ ಫೈನಲಿ ರೀಚ್ ಆದಾಗ ಇದೇ ಫಸ್ಟ್ ಟೈಮ್ ನಾನು ಇದೆಲ್ಲ ನೋಡ್ತಾ ಇರೋದು. ಸೊ ನನಗಂತೂ ಭಾಳ ಖುಷಿ ಆಗ್ತಾಯಿತ್ತು. ಶಾಪ್ ಎಲ್ಲ ನೋಡಿ ಎಷ್ಟು ಬೇಗ ತೆಗ್ದಿದ್ದಾರೆ. ಆಲ್ಮೋಸ್ಟ್ 4 o'clock ಅನಿಸುತ್ತೆ ಅಷ್ಟೊತ್ತಿಗೆಲ್ಲ ತೆಗ್ದುಬಿಟ್ಟಿದ್ರು, ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಆ ಸ್ಟ್ರೀಟಲ್ಲಿ ವಾಕ್ ಮಾಡೋದಿದೆಯಲ್ಲ, ಅದು ಅಮೇಝಿಂಗ್ ಅಂತ ಹೇಳ್ಬೋದು. ಆ ಸ್ಟ್ರೀಟಲ್ಲಿ ವೆಂಕಟೇಶ್ವರ ಸ್ವಾಮಿ ಭಜನೆ ಕೇಳ್ತಾ ಹೋಗೋದಿದೆಯಾ, ಅದು ಎಲ್ಲೂ ಸಿಗಲ್ಲ, ಅಷ್ಟು ತೃಪ್ತಿ ನಿಮಗೆಲ್ಲೂ ಸಿಗಲ್ಲ. ಸೊ ಹೋಗ್ಬೇಕಾದ್ರೆ ನನಗೆ ಫ್ಲವರ್ಸ್ ನೋಡಿದೆ. ನಂಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಮಲ್ಲಿಗೆ ಹೂವು ಹಾಕೊಂಡು ಫುಲ್ ಫ್ಲಾಂಟ್ ಮಾಡ್ತಾಯಿದ್ದೀನಿ. ಸೊ ನನಗಂತೂ ಭಾಳ ಖುಷಿ ಆಗ್ತಾಯಿತ್ತು. ಅದು ನೀವು ನನ್ನ ಫೇಸಲ್ಲಿ ನೋಡ್ಬೋದು. ಆ್ಯಕ್ಚುಲಿ ಆ ಖುಷಿ ಮಧ್ಯೆ ಟೆನ್ಷನ್ ಮಾತ್ರ ಸಖತ್ತಿತ್ತು, ಯಾಕಂದರೆ ಎಲ್ಲಿ ವೆಯ್ಟಿಂಗ್ ಪೀರಿಯಡು ಜಾಸ್ತಿ ಆಗಿಬಿಡ್ತು. ಬಿಕಾಸ್ ನಾನು ವಾಪಸ್ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿಲ್ಲ. ಆ್ಯಂಡ್ ಟಾಪ್ ಆಫ್ ದಟ್ ನಾನು ಹೋಟೆಲ್ ಒಂದೇ ನೈಟ್ ಅಷ್ಟೇ ಬುಕ್ ಮಾಡಿದ್ದು, ಯಾಕಂದರೆ ಜಾಸ್ತಿ ಹೊತ್ತು ಇರಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಇದ್ದಿದ್ದೆ ಅಲ್ಲಿ ಹಾರ್ಡ್ಲಿ 3 to 4 hours ಅಷ್ಟೇ ಆ ಹೋಟೆಲ್ನಲ್ಲಿ. ಸೊ ಬಂದು ಆಲ್ಮೋಸ್ಟ್ 4:15ಗೆ ನಾನು ಮೊಬೈಲ್ನ ಹ್ಯಾಂಡ್ ಓವರ್ ಮಾಡಿದೆ ನನ್ನ ಹಸ್ಬೆಂಡ್ಗೆ ಒಂದು ಕಾಲ್ ಮಾಡಿಬಿಟ್ಟು. ಇಲ್ಲಿವರೆಗೂ ಚೆನ್ನಾಗಿತ್ತು, ಬಟ್ ಟೆಂಪಲ್ ಒಳಗಡೆ ಹೋಗ್ತಿದ್ದಾಗೇ ನಂದು ಕಂಪಾರ್ಟ್ಮೆಂಟ್ ನಂಬರ್ ನೋಡಿದ್ರೆ 32nd ಕಂಪಾರ್ಟ್ಮೆಂಟ್ಗೆ ಹಾಕಿದ್ದಾರೆ. ನನಗೆ ನೋಡಿ ಒಂದೇ ಸಲ ಶಾಕ್ ಆಗೋಯಿತು, ಯಾಕಂದರೆ 20-25 ಇದ್ರೇ 1 ನೈಟ್ ವೆಯ್ಟ್ ಮಾಡಿರೋರು ಇದ್ದಾರೆ. ನಾನು 2 ಸಲ ಅಷ್ಟೇ, ನಾನು ಕೃಷ್ಣ ನೀನೇ ನೋಡ್ಕೊ ಅಂತ ಕೇಳಿದ್ದಷ್ಟೇ. ಅದು ಕೇಳಿದ್ದು ಒಂದೇ ಸೆಕೆಂಡ್ಗೆ ಹೆಂಗೆ ಅಂದರೆ ಗೇಟ್ ಫುಲ್ ಓಪನ್ ಮಾಡಿಬಿಟ್ರು, ಎಲ್ಲರೂ ಓಡ್ತಾ ಇದ್ದಾರೆ. ನಾನು ಕಣ್ಣು ಬಿಡೋ ಅಷ್ಟರಲ್ಲಿ ನಾನು ಫಸ್ಟ್ ಕಂಪಾರ್ಟ್ಮೆಂಟಲ್ಲಿದ್ದೀನಿ. ನನಗೆ ಅಳಬೇಕೋ ನಗಬೇಕೋ ನಂಗೆ ಒಂದು ಗೊತ್ತಾಗಲಿಲ್ಲ. ಸೀರಿಯಸ್ಲಿ ಹೇಳಬೇಕಂದ್ರೆ ನಾನು ಗಾಡ್ಸ್ ಫೇವ್ರೆಟ್ ಕಿಡ್ ಅಂತಾರಲ್ಲ, ಫೇವ್ರೇಟ್ ಚೈಲ್ಡ್ ಅಂತಾರಲ್ಲ, ಅದು ನಾನೇ ಅಂತ ಅನ್ಕೋತೀನಿ ಸೀರಿಯಸ್ಲಿ. ನನ್ನ ಮುಂದೆ ಒಬ್ಬರು ಆಂಟಿ ಇದ್ದರು, ಅಂದರೆ ಆಲ್ಮೋಸ್ಟ್ ಏಜ್ ಆಗಿರೋರು ಇದ್ದರು, 56 ಆ ಥರ ಇರುತ್ತೆ. ಸೊ ಅವರು ನನಗೆ ಕೇಳಿದ್ರು ಯಾವಾಗ ಬಂದಮ್ಮ ಅಂತ. ನಾನು ಇವಾಗ ಜಸ್ಟ್ ತಾನೇ ಬಂದೆ ಆಂಟಿ ಅಂದಿದ್ದಕ್ಕೆ ಅವ್ರು ಹೇಳಿದ್ರು, ನಾನು ನೆನ್ನೆ ನೈಟಿಂದ ವೆಯ್ಟ್ ಮಾಡ್ತಿದ್ದೀನಿ, ನೀನಂತೂ ತುಂಬ ಅದೃಷ್ಟವಂತೆ ಬಿಡು ಅಂತ. ನನಗೆ ನಿಜ ಹೇಗೆ ಹೇಳೋದಂತನೂ ಗೊತ್ತಿಲ್ಲ, ನನಗೆ ಅಷ್ಟು ಖುಷಿ ಆಯಿತು. ಇದ್ದಕ್ಕಿದ್ದಂಗೆ ಮನಸ್ಸಲ್ಲಿ ಹೋಗ್ಬೇಕು ಅನ್ನಿಸ್ತು. ಅಲ್ಲೋದ್ರೆ ಸರ್ವದರ್ಶನ ಟಿಕೆಟು ವಿತಿನ್ 15 to 20 ಮಿನಿಟ್ಸಲ್ಲೆಲ್ಲ, ಹಾಫ್ ಆನ್ ಅವರಲ್ಲೆಲ್ಲ ಮುಗ್ದೋಯ್ತು.
ಅದು ಸಿಕ್ಬಿಡ್ತು. ಅದ್ರ ಜೊತೆಗೆ ದರ್ಶನ ಆಗಿದ್ದಂತೂ ಒಂಥರ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಅದು ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗಲ್ಲ. ನಂಗೆ ಅಷ್ಟು ಖುಷಿ ಆಯಿತು. ಲೈಕ್ ನಂಗೆ ಈಗಲೂ ಅನಿಸುತ್ತೆ, ಲೈಕ್ ಯಾರೂ ನಂಬೋದಿಲ್ಲ ನಾನು 30 ನಿಮಿಷದಲ್ಲೆಲ್ಲ ನಾನು ತಿರುಮಲಾಗೆ ಹೋಗಿ ದರ್ಶನ ತೊಗೊಂಡು ಬಂದೆ ಅಂದರೆ ಯಾರೂ ನಂಬಲ್ಲ. ಸೊ ಅಷ್ಟು ಬೇಗ ಆಯಿತು. 5:02ಗೆ ಎಕ್ಸಾಕ್ಟ್ಲಿ ನಾನು ಹೊರಗಡೆ ಇದ್ದೆ. ನಾನು ಟೆಂಪಲ್ ಒಳಗಡೆನೇ 1/2 ಅವರ್ ಕುತ್ಕೊಂಡಿದ್ದೆ ಮೊಬೈಲೆಲ್ಲ ತೊಗೊಳೋದಕ್ಕೂ ಮುಂಚೆ. ಅದೆಲ್ಲ ಆಗಿ ಮುಗಿಸ್ಕೊಂಡು ಬಂದು ಇಲ್ಲಿ ನಾನು ಕಾಯಿ ಹೊಡಿತಾ ಇದ್ದೀನಿ. ಸೊ ನನ್ನ ಅರ್ಕೆ ಇತ್ತು. ಸೊ ನಾನು ಅಂದ್ಕೊಂಡಿದ್ದಾಯಿತು, ಅಂದರೆ ನನ್ನ ಹಸ್ಬೆಂಡ್ ಅರ್ಕೆ ಇದು, ಅವ್ರ ಅರ್ಕೆ ತೀರ್ಸೋಕ್ಕೋಸ್ಕರ ನಾನು ಬಂದಿದ್ದು. ಸೊ ಅವ್ರು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ. ಸೊ ಅದಕ್ಕೋಸ್ಕರ ಬಂದು ಕಾಯೆಲ್ಲ ಹೊಡೆದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ. ಸೊ ನಂಗೆ ಇಷ್ಟೇ ಅನ್ನಿಸ್ತಾ ಇತ್ತು, ನಾನು ಎಷ್ಟು ಲಕ್ಕಿ ಇರ್ಬೋದಂತ. ಜನ ಹೇಳ್ತಾರಲ್ವಾ, ದೇವ್ರನ್ನ ನಾವು ನೋಡ್ಬೇಕಂದಾಗ ಅದು ಆಗೋದಿಲ್ಲ, ದೇವ್ರಿಗೆ ನಮ್ಮನ್ನು ನೋಡ್ಬೇಕಂದಾಗ ಅಷ್ಟೇ ಆಗೋದು ಅಂತ. ಸೊ ನಾನು ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಕೇಳಿದೆ, ಈವನ್ ನನ್ನ ಸಿಸ್ಟರ್ ಕೂಡ ಹೋಗಿದ್ರು, ನನ್ನ ಬ್ರದರ್ ಇಲ್ಲ ಎಲ್ಲರೂ ಹೋಗಿದ್ರು ಟೆಂಪಲ್ಗೆ. ಸೊ ಅವರೆಲ್ಲ ಜಾಸ್ತಿ ಹೊತ್ತು, ಕೆಲವರಂತೂ 3 ಅವರ್ಸ್ 4 ಅವರ್ಸ್, ಈವನ್ ಪಾದಯಾತ್ರೆ ಹೋಗಿರೋರು ಕೂಡ 1 ಅವರ್ ಆದರೂ ವೆಯ್ಟ್ ಮಾಡಿದ್ದಾರೆ. ನನಗೆ ಅಷ್ಟು ಇಲ್ಲ, ನಾನು ಜಸ್ಟ್ 45 ಮಿನಿಟ್ಸಲ್ಲೆಲ್ಲ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀನಿ ಅಂದರೆ ನಾನು ಎಷ್ಟು ಲಕ್ಕಿ ಅಂತ, ಎಷ್ಟು ಅದೃಷ್ಟವಂತೆ, ಅದೆಷ್ಟು ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅವತ್ತೇ ಅರ್ಥ ಆಗಿದ್ದು ಸೀರಿಯಸ್ಲಿ. ನನಗೆ ಯಾರಾದರೂ ನೀನು ಲಕ್ಕಿ ಅಂತಿದ್ರೆ ನಾನು ನಂಬ್ತಾ ಇರಲಿಲ್ಲ ಮೊದಲು, ಬಟ್ ಇವಾಗಂತೂ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನಿಜವಾಗ್ಲೂ ದೇವ್ರ ವಿಷಯ ಅಂತ ಬಂದರೆ ನಾನು ತುಂಬ ಲಕ್ಕಿ, ತುಂಬ ಅದೃಷ್ಟವಂತೆ ಅಂತ ನಾನು ನಂಬ್ತೀನಿ. ಸೊ ಅದ್ರ ಜೊತೆಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ವಾಪಸ್ ಹೊರಟೆ. ಅಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಟಿದ್ದಾಯಿತು. ಸೊ ತಿರುಪತಿಗೆ ಹೋಗ್ತಿದ್ದಾಗೇ ಅಲ್ಲಿಂದ ಡೈರೆಕ್ಟ್ ಬಸ್ ಇತ್ತು, ಅಂದರೆ ಐರಾವತ ಬಸ್ ಬರುತ್ತಲ್ವ. ಸೊ ಐರಾವತ ಬಸ್ಗಳು ತುಂಬ ಇದು ಚೀಪೇ ಇರುತ್ತೆ, ಆಲ್ಮೋಸ್ಟ್ 400 ಏನೋ ಇರುತ್ತೆ, ನೆನಪಿಲ್ಲ ನನಗೆ ಸರಿಯಾಗಿ. ಸೊ ಅದು ಹತ್ತಿದ್ದಷ್ಟೇ ಉಂಟು. ಸೊ ನಾನಂತೂ ಫುಲ್ ಮಲ್ಕೊಂಡ್ಬಿಟ್ಟಿದ್ದೆ. ಬಂದು ರೀಚ್ ಆಗೋಷ್ಟರಲ್ಲಿ 4:30 or 5 ಆಗಿತ್ತು ಅನಿಸುತ್ತೆ. ಬ್ಯಾಂಗ್ಳೂರು ರೀಚ್ ಆದೆ ನಾನು. 24 ಗಂಟೆ ಒಳಗಡೆ ಏನೂ ತಲೆನಲ್ಲಿ ತಿಂಕೆ ಇಲ್ಲದಲೇ ಹೋಗಿ ತಿರುಪತಿಗೆ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು, ಸರ್ವದರ್ಶನ ಟಿಕೆಟ್ ತೊಗೊಂಡು ತಿರುಮಲಾಗೆ ಹೋಗಿ ಮತ್ತೆ ದೇವರ ದರ್ಶನ ಮಾಡಿಕೊಂಡು ಬಂದೆ ಅಂದರೆ ನನಗೆ ಈಗಲೂ ನಂಬೋಕ್ಕಾಗ್ತಾಯಿಲ್ಲ. ನನಗೆ ಈಗಲೂ ಕನಸು ಅಂತ ಅನ್ನಿಸ್ತಿದೆ. ಈ ವಿಡಿಯೋ ಏನಾದರೂ ನಾನು ಮಾಡ್ಕೊಂಡಿರಲಿಲ್ಲ ಅಂದರೆ ಕನಸು ಅಂತಲೇ ಅನ್ಕೋತಾ ಇದ್ದೆ. ಸೊ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.